ನಮಸ್ಕಾರ. ಸದಾನಂದ ಭಾವನೆ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ನಿನ್ನೆ ನಾವು ಒಂದು ಫೇಸ್ಬುಕ್ದಲ್ಲಿ ಶಿವಾನಂದ ನೀಲನ್ನವ್ರ ಬಗ್ಗೆ ಮಾತಾಡಿದ್ದು, ಎಲ್ಲೆಲ್ಲಿ ಎಷ್ಟೆಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅಂತೇಳಿ. ಅದರ ತಕ್ಷಣ ನಮಗೆ ಬಂದ ಸಂಜೆವರೆಗೆ ಗೊತ್ತಾಯ್ತು ಇವರಿಗೆ ಜಾಮೀನು ಸಿಕ್ಕಿದೆ ಅಂತೇಳಿ. ಹೀಗಾಗಿ ಆ ಫೇಸ್ಬುಕ್ಕಲ್ಲಿರ್ತಕ್ಕಂಥದ್ದನ್ನು ನಾವು ಡಿಲೀಟ್ ಮಾಡಿದ್ದು. ಬೇರೆ ಅರ್ಥ ಕಲ್ಪಿಸುವಂಥ ಯಾವುದೇ ಪ್ರಯತ್ನ ನೀವು ಮಾಡಬೇಡಿ. ಇನ್ನು ಶಿವಾನಂದ ನೀಲನ್ನವ್ರ ಬಗ್ಗೆ ಹೇಳಬೇಕಾದ್ರೆ ಮೇ 17ಕ್ಕೆ ಇವರ ಬಂಧನ ಆಗಿತ್ತು. ಬಂಧನ ಆದ ನಂತರ ತಮಗೆಲ್ಲ ಗೊತ್ತಿದೆ, ಪೊಲೀಸ್ ಕಸ್ಟಡಿಗೆ 5 ದಿವಸ ಕೊಟ್ಟಿದ್ದರು. ತದನಂತರ CIDದವರು 15 ದಿವಸ ಮತ್ತೆ ಕೇಳಿದರು, ಅವಾಗ ಮತ್ತೆ 10 ದಿವಸ ಕೊಟ್ಟಿದ್ದರು. ಇಲ್ಲಿ ಬಹುಕೋಟಿ ಹಗರಣ ಇದು. ಅಂದರೆ ಇಲ್ಲಿ ಶಿವಾನಂದ ನೀಲನ್ನವರವರಿಗೆ ಬೆಂಗಳೂರಿನ ಸಿಟಿ ವಿಶೇಷ ನ್ಯಾಯಾಲಯ ಮಧ್ಯಂತರ ಜಾಮೀನು ಕೊಟ್ಟಿದೆ. ಮಧ್ಯಂತರ ಜಾಮೀನು ಕೊಟ್ಟ ನಂತರ ಕೆಲವು ಕಂಡೀಷನ್ಸ್ಗಳನ್ನು ಆತ ಪಾಲಿಸಬೇಕು. ಯಾವ್ಯಾವ ಕಂಡೀಷನ್ಸ್ ಹಾಕಿದಾಗ ನಮಗಿನ್ನೂ ಗೊತ್ತಿಲ್ಲ. ಅದರ ಸೋಮವಾರ ಅಥವಾ ಮಂಗಳವಾರ ಬಿಡುಗಡೆ ಆಗುವಂಥ ಸಾಧ್ಯತೆ ಅಲ್ಲಗಳಿವಂತಿಲ್ಲ. ಇನ್ನು CIDದವರು ಅವ್ರೇನು ಮೇಲ್ಮನೆ ಅರ್ಜಿ ಹಾಕ್ತಾರೋ ಅಥವಾ ತಡೆಯಾಜ್ಞೆ ತರ್ತಾರೋ ಅದು ಗೊತ್ತಿಲ್ಲ. ಆದರೆ ಠೇವಣಿದಾರರಿಗೆ ಒಂದು ಹರ್ಷ ಉಂಟಾಗಿದೆ. ಯಾಕಂದರೆ 40,700 ಜನ ಇಲ್ಲಿ ಹೂಡಿದ್ರೆ ಅಂತ. ಇಲ್ಲಿ 2,400 ಕೋಟಿ ಅವ್ಯವಹಾರ ಆಗಿತ್ತು. ಇವರು ಶೇರ್ ಮಾರ್ಕೆಟ್ದಲ್ಲಿ 540 ಕೋಟಿ ಹಣವನ್ನು ಹಾಕಿದರು. ಅಲ್ಲಿ 170 ಕೋಟಿ ಕಳ್ಕೊಂಡ್ರು. ಇವರು ಸೀಸ್ ಮಾಡಿದರು. ಅಂದರೆ ಸೀಸ್ ಮಾಡಿದ್ದೆಲ್ಲ ಬಿಡುಗಡೆ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಕಾನೂನು ಪ್ರಕ್ರಿಯೆ ಮುಂದುವರಿತೈತೆ. ಅದು 330 ಕೋಟಿ ರಿಕವರಿ ಮಾಡಿ ಸಿಗ್ತೈತೆ. ಆದರೆ 660 ಕೋಟಿ ಇಲ್ಲಿ ಸಾಲ ಆಗಿದೆ, ಅಂದರೆ ಡೆಪಾಸಿಟ್ ಕೊಡಬೇಕಾಗಿದೆ. ಇದರಲ್ಲಿ 400 ಕೋಟಿ ಹೆಚ್ಚು ಜನ ಹೆಚ್ಚಿಗೆ ದುಡ್ಡನ್ನು ತೆಗೆದುಕೊಂಡಿದ್ದಾರೆ. ಅವರಿಗೆಲ್ಲ ನೋಟಿಸ್ ಕೊಟ್ಟಿದೆ ಅಂತ ಹೇಳಿದ್ರೆ, ಸನ್ನಿ ಲಿಯೋನ್ಗೆ 1 ಕೋಟಿ ರೂಪಾಯಿ ಕೊಟ್ಟಿದೆ ಅಂತ ಒಂದು ವಿಚಾರನೂ ಬಂದಿತ್ತು. ಅದೆಲ್ಲವನ್ನು ದಾಟಿ ಈಗವರು ನಿರಾಳಾಗಿದ್ದಾರೆ. ಶಿವಮ್ ಅಸೋಸಿಯೇಟ್ಸ್ ಏನು ಠೇವಣಿದಾರರು ಯಾರೊಬ್ಬರು ಕಂಪ್ಲೇಂಟ್ ಕೊಟ್ಟಿರಲಿಲ್ಲ. ಕಾಗವಾಡದಲ್ಲಿ ಒಬ್ಬರು ಬಿಟ್ಟರೆ ಯಾರೂ ಕಂಪ್ಲೇಂಟನ್ನು ಕೊಟ್ಟಿರಲಿಲ್ಲ. ಹಂಗಾಗಿ ಯಾರಿಗೆ ಜಯ ಆಗಿದೆ? ಶಿವಾನಂದ ನೀಲನ್ನವ್ರು ಜಯ ಆಗಿದೆ. ಆದರೆ ಕಾನೂನು ಪ್ರಕಾರ ಅವ್ರೇನದು SBI ರೂಲ್ಸ್ ಪಾಲಿಸಿರಲಿಲ್ಲ. ನಂತರ SEBI ರೂಲ್ಸ್ ಏನು ಪಾಲಿಸಿರಲಿಲ್ಲ. ಸೊಸೈಟಿ ಆ್ಯಕ್ಟ್ ಪ್ರಕಾರ ಅವ್ರು ನೋಂದಣಿ ಮಾಡಿರಲಿಲ್ಲ. ಆದರೂ ಕೂಡ ಇವರಿಗೆ ಜಾಮೀನು ಸಿಕ್ಕಿದೆ. ಇದೊಂದು ಆಶ್ಚರ್ಯ ಸಂಗತಿ. ಯಾಕಂದರೆ ಹಿಂದೆ ಸಂಗೊಳ್ಳಿ ರಾಯಣ್ಣ ಸೊಸೈಟಿ ಅದು KPID ಆ್ಯಕ್ಟ್ ಪ್ರಕರಣ ಇತ್ತು. ಅವ್ರಿಗೆ ಜಾಮೀನು ಸಿಕ್ಕಿರಲಿಲ್ಲ. ಭಾಳ ದಿನ ಆಯಿತು. ಆದರೆ SEBI ಅವರು ಎಂಟ್ರಿ ಆಗಿದ್ದರಿಂದ ಹೆಚ್ಚು ಮತ್ತೆ ಜೈಲಾಯಿತು. ನಂತರ ಇದಕ್ಕಿಂತ ಮೊದಲು ಬಸವೇಶ್ವರ ಏನು ಸೊಸೈಟಿ ಇದೆ ಚಿಕ್ಕೋಡಿದು, ಅಲ್ಲಿ RR ಪಟ್ಲಿ ಅವ್ರಿಗೂ ಕೂಡ ಜಾಮೀನು ಸಿಕ್ಕಿತ್ತು. ಅದೇ ಪ್ರಕ್ರಿಯೆಯಲ್ಲಿ ಮುಂದುವರಿದೆ. ನಾವೇನು ತಿಳ್ಕೊಂಡಿದ್ದು ಜಾಮೀನು ಸಿಗೋದಿಲ್ಲ ಅಂತ. ಯಾಕಂದ್ರೆ ಬಹುಕೋಟಿ ಹಗರಣ ಅಂತ ಹೇಳಿದರು. ಆದರೆ ಕಂಪ್ಲೇಂಟ್ ಯಾರೂ ಇಲ್ಲ. ಈ ಒಂದು ವಿಷಯವಾಗಿ ಜಾಮೀನು ಸಿಕ್ಕಿರ್ಬೋದು. ಪೊಲೀಸರಿಗೆ ಮಾತನ್ನು ನ್ಯಾಯಾಲಯ ಕೇಳೋದಿಲ್ಲ. ಕಪ್ಪು ಕಲ್ಪಿತ ಏನು ಹೇಳಿಕೆಯನ್ನು ಕೊಡ್ತಾರಂತ ನ್ಯಾಯಾಲಯ ಪೊಲೀಸರ ಹೇಳಿಕೆಯನ್ನು ನಂಬೋದಿಲ್ಲ. ಅಂದ್ರೆ ಇಲ್ಲಿ ಯಾರಿಗೆ ಹಿನ್ನಡೆ ಆಯಿತು ಅದು ಪ್ರಶ್ನೆ ಅಲ್ಲ. ಇಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇನ್ನು ಮುಂದಾದರೂ ಫಾಲೋ ಮಾಡ್ತಾರೆ, ಅಥವಾ ಮಧ್ಯಂತರ ಜಾಮೀನು ಏನಿದೆ ಅದೇನಾದರೂ ರದ್ದು ಕೋರಿ CIDದವ್ರು ಹೋಗ್ತಾರಾ, ಅದಕ್ಕೆ ಕಾದು ನೋಡಬೇಕಾಗ್ತದೆ. ಎಲ್ಲವನ್ನು ಅಳತೆ ನೋಡಿ ಮಾಡಬೇಕು. ಯಾಕಂದ್ರೆ ಇಲ್ಲಿ ಹೂಡಿಕೆದಾರ ಹಿತದೃಷ್ಟಿಯಿಂದ KPID ಆ್ಯಕ್ಟ್ ಇದೆ. ಈಗ ಠೇವಣಿದಾರಿಗೆ ಜಯ ಸಿಕ್ಕಿದೆ. ಆದರೆ ಅಕೌಂಟ್ ಸೀಸ್ ಆಗಿದೆ. ಅದು ದುಡ್ಡು ಬರೋದಿಲ್ಲ. ಅದು ದುಡ್ಡು ಬರಬೇಕಾದ್ರೆ ಕಾನೂನು ಪ್ರಕ್ರಿಯೆ ಮುಂದುವರಿಬೇಕು. ಅವ್ರು ವಕೀಲರು ನೋಡ್ಬೇಕು. ಇನ್ನು ಜಾಮೀನು ಸಿಕ್ಕ ನಂತರ FIR ರದ್ದು ಕೋರಿ ಅರ್ಜಿ ಹಾಕ್ತಾರೆ. ಇಲ್ಲಿ ಹೈಕೋರ್ಟಿಗೆ ಅರ್ಜಿ ಹಾಕಿದಂತ ಅಲ್ಲಿ FIR ರದ್ದು ಆಯ್ತು ಅಂದ್ರೆ ನಿಮ್ಗೆ ದುಡ್ಡು ಸಿಗೋ. ಅಲ್ಲಿ ತಗ ದುಡ್ಡು ಸಿಗೋಂಗಿಲ್ಲ. ಯಾಕಂದ್ರೆ RR ಪಟ್ಲಾಗಲಿ ಅಥವಾ ಆನಂದಪ್ಪಗಳಾಗಲಿ ಜಾಮೀನು ಮೇಲೆ ಇದ್ದಾರೆ. ದುಡ್ಡು ಸಿಕ್ಕೈತೇನೋ ಇಲ್ಲ. ಹೀಗಾಗಿ ಇಲ್ಲಿ ಠೇವಣಿದಾರಿಗೆ ನಿರಾಶೆನೇ ಆಗಿದೆ ಅಂತ ಹೇಳ್ಬೋದು. ಒಂದು ಕಡೆ ಜಯ ಅಂತಂತಾರೆ, ಇನ್ನೊಂದು ಕಡೆ ನಿರಾಶೆ ಆಗಿದೆ ಅಂತ ಹೇಳ್ಬೋದು. ಕಾರಣ KPID ಆ್ಯಕ್ಟ. ಇದನ್ನು ಠೇವಣಿದಾರ ಗಮನಿಸ್ಬೇಕು. ಮುಂದೆ ಯಾವ ರೀತಿ ಅವರು ಆ ವ್ಯವಹಾರವನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಕಾದು ನೋಡ್ಬೇಕು. ಯಾಕಂದ್ರೆ ಟ್ರೇಡಿಂಗ್ ಬಿಸ್ನೆಸ್ ಅದು. ಸ್ವಂತಕ್ಕಾಗಿ 55 ಕೋಟಿ ಉಪಯೋಗ ಮಾಡಿದಂಥ ಒಂದು ಆರೋಪವನ್ನು ಕೂಡ CIDದವ್ರು ಮಾಡಿದರು. ಇಲ್ಲಿ ಜಿಲ್ಲಾಡಳಿತ ಏನು ಹೇಳಿತು ಅದರ ತದ್ವಿರುದ್ಧವೇ ಆಗಿದೆ. ಒಟ್ಟಾರೆ ನ್ಯಾಯ ಸಿಕ್ಕಿದೆ. ನೀಲನ್ನವ್ರಿಗೆ ನ್ಯಾಯ ಸಿಕ್ಕಿದೆ ಮತ್ತು ಡಿಪಾಸಿಟ್ರು ಕೂಡ ನ್ಯಾಯ ಸಿಕ್ಕಿದೆ. ಸೋಮವಾರ ಹೊರಗೆ ಬಂದ ನಂತರ ಅಥವಾ ಮಂಗಳವಾರ ಹೊರಗೆ ಬಂದ ನಂತರ ಯಾವ್ಯಾವ ಮಧ್ಯಂತರ ಜಾಮೀನು ಕೊಡಲಿಕ್ಕೆ ಏನೇನು ಕಾರಣಗಳು ಅದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇವೆ. ಇದಕ್ಕೆಲ್ಲ ವಕೀಲರು RG ಪಾಟೀಲ್ರು ಕಾರಣ ಅಂತ ಹೇಳ್ಬೋದು. ಅವರ ಸಹಪಾಠಿ TR ಪಾಟೀಲ್ರು ಅವರು ವಿವಾದವನ್ನು ಭಾಳ ಚೆನ್ನಾಗಿ ಮಂಡಿಸಿದ್ರಿಂದಲೇ ಅವರಿಗೆ ನ್ಯಾಯಾಲಯ ಮಧ್ಯಂತರ ಜಾಮೀನು ನೀಡಿದೆ. ನೋಡೋಣ ಯಾವ ರೀತಿ ಪ್ರಕರಣ ಮುಂದೆ ಹೋಗ್ತೈತೆ. ಆದರೆ ಸದ್ಯಕ್ಕೆ ನೀಲನ್ನವರಿಗೆ ಜಯ ಸಿಕ್ಕಿದೆ. ನಾಳೆ ಮತ್ತು ತಮ್ಮನ್ನು ಬೇಡಾಗ್ತವೆ. ಅಲ್ಲಿವರೆಗೆ ಎಲ್ಸುವಾಗಲಿ. ನಮಸ್ಕಾರ.